ಎಲ್ಲರಿಗೂ ಸ್ವಾಗತ. ಕಲ್ಪತರು ನಮ್ಮ ಮನೆ ಅಡುಗೆಗೆ. ಇವತ್ತೊಂದು ಸಂಡೇ ಸ್ಪೆಷಲ್ಲಾಗಿ ಒಂದು ಬನಾರಸ್ ಮಸಾಲ ದೋಸೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ, ಸಖತ್ತಾಗಿರುತ್ತೆ. ಮಾತ್ರ ನಾವಿಲ್ಲಿ ಬನಾರಸ್ಗೆ ಹೋಗಲೇಬೇಕು ಅಂತಿಲ್ಲ, ನಾವು ಇಲ್ಲಿ ಇದ್ಕೊಂಡೇ ಮಾಡ್ಕೋಬೋದು. ಆ ಥರ ನಾವು ಬನಾರಸ್ ಮಸಾಲೆ ದೋಸೆನ ಒಂದೇ ಒಂದು ಕಪ್ ರೇಷನ್ ಅಕ್ಕಿಯಿಂದ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಮತ್ತು ಒಂದೂವರೆ ಲೋಟದಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಇದನ್ನು ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಇದಕ್ಕೊಂದು ಸ್ವಲ್ಪ ಒಂದು ಕಾಲು ಲೋಟದಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ನಾವೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಬಿಡೋಣ. ವಾಶ್ ಮಾಡಿಕೊಂಡು ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಒಂದು 3-4 ಅವರ್ಸು ಮುಚ್ಚಿಡಬೇಕಾಗತ್ತೆ. ನಂತರ ಅದನ್ನು 3-4 ಅವರ್ಸ್ ಆದಮೇಲೆ ನೋಡಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಮತ್ತು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ನೋಡಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈಗ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾದ್ರೆ ನಾವು ಇಲ್ಲಿ 1 ಸ್ಪೂನಷ್ಟು 2 ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಂಡ್ಬಿಡ್ತೀನಿ ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ. ನೋಡಿ ಇಲ್ಲಿ ಹಿಂಗೆ ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ ಸಕ್ಕರೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಬಂದ್ಬಿಡ್ತೀನಿ. ರುಬ್ಕೊಂಬಂದು ಮತ್ತೆ ಅದನ್ನು ನೋಡಿ ಈ ಥರ ನೈಸಾಗಿ ರುಬ್ಕೋಬೇಕಾಗತ್ತೆ. ನೈಸಾಗಿ ರುಬ್ಕೊಂಡು ನಾವು ಇದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಫರ್ ಮಾಡ್ಕೊಂಡಿದ ನಂತರ ನಾವು ಅದೇ ಥರ ಇನ್ನು ಉಳಿದಿರೋ ಅಕ್ಕಿನೂ ಸಹ ನಾವು ರುಬ್ಬಿಟ್ಟು ನಾವು ಇದು ಮತ್ತೆ ಪಾತ್ರೆಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ನೋಡಿ ಈ ಥರ ಚೆನ್ನಾಗಿ. ಈಗ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಇಟ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ದೋಸೆ ಹಿಟ್ಟಿನ ಅದಕ್ಕೆ ನಾವು ಬೇಕಾದ್ರೆ ಬೆಳಗ್ಗೆ ಸ್ವಲ್ಪ ನೀರು ಸೇರಿಸ್ಕೋಬೋದು, ಗಟ್ಟಿ ಆದರೆ ಮುಚ್ಚಿಟ್ಬಿಡೋಣ. ಈಗ ನಾವು ಬೆಳಗ್ಗೆ ಎದ್ದ ನಂತರ ಈಗ ನಾವು ಇಲ್ಲಿ ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 4 ಉತ್ತುತ್ತೆ, 1 ಸ್ಪೂನಷ್ಟು ಒಂದು ತುಂಡು ಹುಣಸೆಹಣ್ಣು ಹಾಕ್ಬಿಟ್ಟು ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಯೋ ನೀರಲ್ಲಿ ಹಾಕಿ ನಾವು ಚೆನ್ನಾಗಿ ನೆನೆಸಿ ಮುಚ್ಚಿಟ್ಬಿಡೋಣ. ಇದು ಚಟ್ನಿ ಮತ್ತು ಪಲ್ಯಗಳೇ ನಾವು ಇಲ್ಲಿ ಬನಾರಸ್ ದೋಸೆಗೆ ತುಂಬ ಟೇಸ್ಟ್ ಕೊಡೋದು ಸಖತ್ತು. ಈಗ ನಾವು ಒಂದು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಬಂದ್ಬಿಡೋಣ. 1 ಕಪ್ ತೆಂಗಿನ ತುರಿ ಮತ್ತು ಒಂದು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ, ಹುರ್ಗಡ್ಲೆ. ಈಗ ಇಷ್ಟು ತೊಗೊಂಡು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ನಾವು. ಈಗ ಒಂದು ಬಾಣಲಿ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಬಾಡಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ನಂತರ ಈ ಉಳಿದಿರುತ್ತಲ್ಲ ತೆಂಗಿನಕಾಯಿ ತುರಿ ಮತ್ತು ಹುರ್ಗಡ್ಲೆ ಇದನ್ನೆಲ್ಲ ಉಪ್ಪೆಲ್ಲ ಹಾಕಿರ್ತೀವಿ, ನಾವೇನೂ ಹಾಕೋದು ಬೇಕಾಗಿಲ್ಲ. ಈಗ ಇದಕ್ಕೆ ಹಾಕಿ ಚೆನ್ನಾಗಿ ಬಾಣಲಿ ಬಿಸಿ ಇರಬೇಕಾದ್ರೆ ನಾವು ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಬಿಟ್ರೆ ನಾವಿಲ್ಲಿ ತೆಂಗಿನಕಾಯಿ ಚಟ್ನಿಗೆ ರುಬ್ಬೋದಕ್ಕೆ ರೆಡಿ ಆಗಿಬಿಡತ್ತೆ. ನೋಡಿ ಎಲ್ಲ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ತಣ್ಣಗಾಗಕ್ಕೆ ಬಿಟ್ಬಿಡೋಣ ಇದನ್ನು. ನೋಡಿ ತಣ್ಣಗಾದ ನಂತರ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚಟ್ನಿ ತಯಾರು ಮಾಡ್ಕೊತಾ ಇದ್ದೀನಿ. ಚಟ್ನಿ ತಯಾರು ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗಟ್ಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚಟ್ನಿ ತಯಾರು ಮಾಡ್ಕೊಂಬಿಡೋಣ. ಸೂಪರಾಗಿ ಒಂದು ಚಟ್ನಿ ರೆಡಿ ಆಯಿತು. ಈಗ ನಾವು ಇದನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತೀನಿ. ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೊಂದು ಸಣ್ಣದಾಗಿ ಲೈಟಾಗಿ ಒಂದು ಒಗ್ಗರಣೆ ಕೊಟ್ಕೊಂಬಿಟ್ರೆ ಘಮ ಘಮ ಅಂತ ತುಂಬ ಟೇಸ್ಟಿಯಾಗಿರೋ ಒಂದು ತೆಂಗಿನಕಾಯಿ ಚಟ್ನಿ ಸೂಪರಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ. ನಾವೆಲ್ಲ ಈ ಥರ ತಯಾರಿ ಮಾಡ್ಕೊಂಬಿಟ್ರೆ ದೋಸೆ ಮಾಡೋದಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ನೋಡಿ ಇಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ, ಸಾಸಿವೆ, ಇಂಗು, ಕರಿಬೇವು ಹಾಕಿ. ಈಗ ನಾವು ನಂತರ ಮೆಣಸಿನ್ಕಾಯಿ ಎಲ್ಲ ಮುಚ್ಚಿಟ್ಟಿದ್ವಲ್ಲ ಅದನ್ನು ಬಿಸಿನೀರಲ್ಲಿ ಇದನ್ನು ನೋಡೋಣ. ಈ ಬೀಜ ಎಲ್ಲ ತೆಗೆದುಬಿಟ್ಟು ಉತ್ತುತ್ತೆ ಬೀಜ ಎಲ್ಲ ತೆಗೆದುಬಿಟ್ಟು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಇವೆಲ್ಲ ಹಾಕ್ಕೊಂಡು ಅದೇ ನೀರಲ್ಲಿ ನಾವು ಸ್ವಲ್ಪ ನೀರು ನೆನೆಸಿರ್ತೀವಲ್ಲ ಅದೇ ನೀರು ಹಾಕ್ಕೊಂಡು ರುಬ್ಕೋಬೋದು. ನಾವು ಸ್ವಲ್ಪ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಕೋಬಾರ್ದು, ಗಟ್ಟಿ ಇರಬೇಕಿದು ಮೆಣಸಿನ್ಕಾಯ್ದು ಕೆಂಪು ಮೆಣಸಿನ್ಕಾಯಿ ಚಟ್ನಿ. ಉಪ್ಪು ಹಾಕ್ಕೊಂಬಿಡೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 7-8 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ಬಿಟ್ಟು ಹಿಂಗೆ ನೋಡಿ ಚೆನ್ನಾಗಿ ರುಬ್ಕೊಂಬಂದ್ಬಿಡ್ತೀನಿ. ಒಳ್ಳೆ ಸಖತ್ ಕಲರ್ ಬಂತು. ಈಗ 2 ಚಟ್ನಿಗಳು ರೆಡಿ ಆಯಿತು, ತೆಂಗಿನಕಾಯಿ ಚಟ್ನಿ ಮತ್ತು ಕೆಂಪು ಮೆಣಸಿನ್ಕಾಯಿ ಚಟ್ನಿ ರೆಡಿ ಆಯಿತು. ಈಗ ನಾವು ಇದಕ್ಕೆ ಸೂಪರಾಗಿರೋ ಒಂದು ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಇದೇ ನಾವು ಇಲ್ಲಿ ಬನಾರಸ್ ದೋಸೆಗೆ ಸಖತ್ ಟೇಸ್ಟ್ ಕೊಡೋದು. ನಾನಿಲ್ಲಿ ಆಲೂಗೆಡ್ಡೆ, ಬಟಾಣಿ ಕಾಳು ಬೇಯಿಸಿಟ್ಕೊಂಡಿದ್ದೀನಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಅರ್ಧ ಪನ್ನೀರ್ ತುರಿದಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ. ಈಗ ನಾವು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದೊಂದೇ ಹಾಕ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಸಾಸಿವೆ ಹಾಕ್ಕೊಂಡು 1 ಸ್ಪೂನಷ್ಟು ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಲ್ಲ ಈ ಬನಾರಸ್ ದೋಸೆಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಾಣಲಿಲಿ ನಾವು ಚೆನ್ನಾಗಿ ನೀರು ಡ್ರೈ ಆಗೋವರೆಗೂ ನಾವು ಬಾಡಿಸ್ಕೊಳ್ಳೋಣ. ನಂತರ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳೋಣ. ಇದು ಮಾಡ್ತಾ ಇರೋದು ಪಲ್ಯ ಇದೆಯಲ್ಲ ಇದೇ ಬನಾರಸ್ ದೋಸೆಗೆ ತುಂಬ ಟೇಸ್ಟ್ ಕೊಡೋದು, ಡಿಫ್ರೆಂಟಾಗಿ ಟೇಸ್ಟ್ ಕೊಡೋದು ಮಾತ್ರ ಇದು.
ದ್ರಾಕ್ಷಿ ಗೋಡಂಬಿ ಹಾಕಿ ಇದನ್ನೆಲ್ಲ ಚೆನ್ನಾಗಿ ನೋಡಿ ಹಿಂಗೆ ಫ್ರೈ ಮಾಡಿಕೊಂಡು ಈರುಳ್ಳಿ ಹಸಿಮೆಣಸಿನ್ಕಾಯಿನೆಲ್ಲ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಸಹ ಇದನ್ನು ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಬಾಡಿಸ್ಕೊಳ್ಳೋಣ ಈರುಳ್ಳಿ ಎಲ್ಲ ಬೇಯೋವರೆಗೂ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ನಂತರ ಇದನ್ನು ಸ್ವಲ್ಪ ಒಂದು 2 ನಿಮಿಷ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡ ನಂತರ ನಾವು ಇಲ್ಲಿ ಆಲೂಗೆಡ್ಡೆ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ, ಆಲೂಗೆಡ್ಡೆ, ಬಟಾಣಿ ಕಾಳು, ಪನ್ನೀರ್ ಹಾಕ್ತಾಯಿದ್ದೀನಿ. ಫಸ್ಟು ಪನ್ನೀರ್ ಹಾಕ್ಬಿಟ್ಟು 2 ನಿಮಿಷ ಬಾಡಿಸ್ಕೊಂಡು ನಂತರ ಹಸಿಮೆಣಸಿನ್ಕಾಯಿ, ಆಲೂಗೆಡ್ಡೆ ಮತ್ತು ಬಟಾಣಿ ಕಾಳನ್ನ ನಾವು ಚೆನ್ನಾಗಿ ಬೇಯಿಸಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಈಗ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಒಂದು ರೆಡ್ ಚಿಲ್ಲಿ ಪೌಡರ್, ಮೆಣಸಿನ ಪುಡಿ, ಹಸಿಮೆಣಸಿನ ಪುಡಿ 1 ಸ್ಪೂನು, ಮತ್ತು ಚಾಟ್ ಮಸಾಲ ಇರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದು ಡಿಫ್ರೆಂಟಾಗಿರೋದು ಪಲ್ಯ ಮಾತ್ರ. ಇದು ಪನ್ನೀರ್ ಬುರ್ಜಿ ಥರ ತುಂಬ ಟೇಸ್ಟಾಗಿರುತ್ತೆ. ಇದೇ ಟೇಸ್ಟ್ ಕೊಡೋದು. ತುಂಬ ಹುಳಿ ಹುಳಿ, ಸಿಹಿ ಸಿಹಿ, ಖಾರ ಖಾರ, ದೋಸೆ ಒಂಥರ ತುಂಬ ಚೆನ್ನಾಗಿ ಮಜಾ ಇರುತ್ತೆ. ಒಂದು ಸ್ವಲ್ಪ ಇದು ಕಸೂರಿ ಮೇಥಿ ಸ್ವಲ್ಪ ಲಾಸ್ಟಿಗೆ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ನಮ್ಮದು ಪಲ್ಯ ರೆಡಿ ಆಯಿತು. ಎಲ್ಲ ಚಟ್ನಿ ಪಲ್ಯ ಎಲ್ಲ ರೆಡಿ ಆಯ್ತಲ್ಲ. ಈಗ ನಾವು ದೋಸೆ ಹಿಟ್ಟು ಹೇಗಿದೆ ಅಂತ ನೋಡೋಣ. ದೋಸೆ ಹಿಟ್ಟನ್ನ ನಾವು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ನಾವು ಅದಕ್ಕೆ ಮಾಡ್ಕೊಂಡು ಇಟ್ಕೊಳ್ಳೋಣ. ಈಗ ಹಂಚು ಕಾದಿದೆ. ಹಂಚು ಮೇಲೆಲ್ಲ ಸ್ವಲ್ಪ ನೀರು ಸಿಂಪಡಿಸಿ ನಾವು ಒಂದು ಒಣ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಬೇಕು. ಒರೆಸ್ಕೊಂಡು ಆವಾಗ ನಾವು ದೋಸೆ ಹಾಕಿದ್ರೆ ನಾವು ಚೆನ್ನಾಗಿ ದೋಸೆ ಕೆಂಪಾಗಿ ಬರುತ್ತೆ. ಹಿಂಗೆ ಮತ್ತೆ ನೀರು ಚಿಮ್ಕಿಸಿರೋದನ್ನು ಒಣಗಾದ್ಮೇಲೆ ನಾವು ಹಿಂಗೆ ಒಣ ಬಟ್ಟೆಯಲ್ಲಿ 1-2 ಸೌಟು ತೊಗೊಂಡು ದೋಸೆ ಹಿಟ್ಟು ತೊಗೊಂಡು ಹಿಂಗೆ ಚೆನ್ನಾಗಿ ಸುತ್ತ ಹರಡ್ಕೊಂಡು ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಎಣ್ಣೆ, ತುಪ್ಪ, ಬೇಕಾದ್ರೆ ಬೆಣ್ಣೆ ಯಾವ್ದು ಬೇಕಾದ್ರೂ ಹಾಕ್ಕೊಬೋದು. ನಾನು ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಸ್ವಲ್ಪ 1-2 ಸ್ಪೂನಷ್ಟು ಬೆಣ್ಣೆನೂ ಹಾಕ್ತಾಯಿದ್ದೀನಿ ಟೇಸ್ಟ್ ಕೊಡಲಿ ಅಂತ. ಚೆನ್ನಾಗೆಲ್ಲ ಸ್ಪ್ರೆಡ್ ಮಾಡಿಬಿಡೋಣ. ಇದನ್ನು ಬೆಣ್ಣೆನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಕಾದ ನಂತರ ಇಲ್ಲಿ ನೋಡಿ ಕೆಂಪು ಮೆಣಸಿನ್ಕಾಯಿ ಚಟ್ನಿ ತೊಗೊಂಡಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಒಳ್ಳೆ ಕಲರ್ ಬಂದಿದೆ ಮಾತ್ರ. ಈಗ ಒಂದು 2 ನಿಮಿಷ ಆದ ನಂತರ ನಾವು ಪಲ್ಯ ರೆಡಿ ಮಾಡ್ಕೊಂಡಿದ್ವಲ್ಲ, ಸ್ಟಫಿಂಗು ಪನ್ನೀರ್ ಪಲ್ಯ, ಇದನ್ನು ನಾವು ಇಲ್ಲಿ ಹಾಕ್ತಾಯಿದ್ದೀನಿ. ಪನ್ನೀರ್ ಆಲೂಗೆಡ್ಡೆ ಪಲ್ಯ, ಬಟಾಣಿ ಕಾಳು ಎಲ್ಲ ಹಾಕಿ ಮಾಡಿರೋದು. ಒಳ್ಳೆ ಮಸಾಲೆ ಇದು ಮಾತ್ರ. ನೋಡಿ ಒಂದೆಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ತುಂಬ ಟೇಸ್ಟಾಗಿ ಬಂದಿದೆ. ಅಷ್ಟು ಸೂಪರಾಗಿರುತ್ತೆ ಮಾತ್ರ. ಈಗ ನೋಡಿ ದೋಸೆ ಎಷ್ಟು ಕೆಂಪಾಗಿ ಬಂದಿದೆ ಅಂತಲೂ ತೋರಿಸ್ತೀನಿ ನಾನು. ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಇದು ಒಂದೇ ಒಂದು ಅರ್ಧ ದೋಸೆ ತಿಂದು ಸಾಕು, ಅಷ್ಟು ಹೊಟ್ಟೆ ತುಂಬೋಗ್ಬಿಡುತ್ತೆ. ಅಷ್ಟು ಟೇಸ್ಟಾಗಿರೋದು ಮಾತ್ರ. ಬಿಸಿ ಬಿಸಿ ಒಂದು ದೋಸೆ ತಿಂದ್ಬಿಟ್ರಂತೂ ಮಧ್ಯಾಹ್ನ ಫುಲ್ವರೆಗೂ ತುಂಬ ಟೇಸ್ಟಾಗಿರೋದು ಮಾತ್ರ. ಅಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಒಂಬಣ್ಣವಾಗಿ ಬಂದಿದೆ. ಖಂಡಿತ ಇದು ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಿದ್ದೀನಿ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಮತ್ತು ನೋಡಿ ಇದು ಚಟ್ನಿ ಜೊತೆ ಒಳಗಡೆ ಸ್ಟಫಿಂಗ್ ಪಲ್ಯ ಮಾಡಿರೋದಿದೆ. ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕೋಣ. ಎಷ್ಟು ಚೆನ್ನಾಗಿದೆ. ಹಾಕ್ಬಿಟ್ಟು ಸವಿತಾ ಇದ್ದರೆ ಆಹಾ ಎಂಥ ರುಚಿ ಗೊತ್ತಾ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.